ಮಧ್ಯಪ್ರಾಚ್ಯದಲ್ಲಿ ಭೀಕರ ಕಾಳಗ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಮತ್ತೆ ಗ್ಯಾಸ್ನ ಟ್ರಬಲ್ ಶುರುವಾಗ್ಬಿಟ್ಟಿದೆ. ಈಗ LPG ಅಂಡ್ CNGಗಾಗಿ ಆಟೋಗಳು ಸರತಿ ಸಾಲಿನಲ್ಲಿ ನಿಲ್ಲಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾಗಿರೋದು. ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಆಟೋಗಳು ಕ್ಯೂ ನಿಂತ್ಕೊಂಡ್ಬಿಟ್ಟಿದೆ. ಸುಮಾರು 1 ಕಿಲೋಮೀಟರ್ ಉದ್ದರದ ಸರತಿ ಸಾಲು. ಯುದ್ಧಕ್ಕೂ ಮುನ್ನ 57 ರೂಪಾಯಿ ಇತ್ತು ಕೆಜಿಗೆ LPG ಗ್ಯಾಸ್. ಈಗ ಏಕಾಏಕಿ 85, 57 85 ಗಗನಕ್ಕೇರ್ತಾ ಇದೆ ಎಲ್ಲದ್ರ ಬೆಲೆ. ಯುದ್ಧದ ಪರಿಣಾಮ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ನೋಡಿ, ಆಟೋ ಚಾಲಕರ ಸಂಕಷ್ಟ ಇದೆಯಲ್ಲ, ನಿಜವಾಗ್ಲೂ ಇದು ಬೇಸರ ತರಿಸುತ್ತೆ. ಈಗ ನೋಡಿ, ಒಂದು ಕಡೆಯಲ್ಲಿ ಗ್ಯಾಸೇ ಇಲ್ಲ, ಗ್ಯಾಸ್ ಸಿಗ್ತಾ ಇದೆ ಅಂತಂದ್ರೂ ನಿಮಗೆ 57 ರೂಪಾಯಲ್ಲಿ 87 ರೂಪಾಯಿಗೆ ಎಷ್ಟು ವ್ಯತ್ಯಾಸ ಆಗತ್ತೆ. 1.5 ಕಿಲೋಮೀಟ್ರ್ ಕ್ಯೂ ನಿಂತಿದ್ದಾರೆ. ಇದು ಬೆಳಗಾವಿಯಲ್ಲಿ. ನಿಮಗೆ ಬಹುತೇಕ ಭಾಗಗಳಲ್ಲಿ ಇದೇ ಥರದೊಂದು ಸಿಚುವೇಶನ್ ಇದೆ. ಬೆಳಗಾವಿಯಲ್ಲಿ, ಬೆಂಗಳೂರಿನ ಕೆಲವು ಏರಿಯಾದಲ್ಲಿ, ಚಿಕ್ಕಮಗಳೂರಿನಲ್ಲೂ ಕೂಡ ಇದೇ ಥರದೊಂದು ವಾತಾವರಣ ಇದೆ. ಇದು ಎಲ್ಲದರ ಎಫೆಕ್ಟ್ ಏನು ಅಂತಂದರೆ, ಅವ್ರುಗಳ ಜೀವನ ನಡೆಸೋದು ಕಷ್ಟ ಆಗ್ಬಿಡತ್ತೆ. ಒಂದೆರಡು ದಿನ ಆಟೋ ಓಡಿಸಿಲ್ಲ ಅಂತಂದರೆ ಕೈಯಲ್ಲಿ ದುಡ್ಡೇ ಇರಲ್ಲ. EMI ಕಟ್ಟಬೇಕಾಗಿರುತ್ತೆ, ಕಂತು ಕಟ್ಟಬೇಕಾಗಿರುತ್ತೆ, ಎಲ್ಲೋ ಸಾಲನೋ ಸೂಲನೋ ಲೋನೋ ಇನ್ನೊಂದು ಮತ್ತೊಂದು ಮಾಡಿ ಆಟೋ ತೊಗೊಂಡಿರ್ತಾರೆ. ಒಂದು ಲೆಕ್ಕಾಚಾರ ಹಾಕ್ಕೊಂಡಿರ್ತಾರೆ, ಇಷ್ಟು ದುಡಿತೀವಿ, ಇಷ್ಟು ಕಟ್ತೀವಿ, ಹೀಗೆ ಜೀವನ ಮಾಡ್ತೀವಿ ಅಂತ. ಈಗೆಲ್ಲ ತಲೆ ಕೆಳಗಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ವಾಸ್ತವ ಚಿತ್ರಣ ಯಾವ ರೀತಿ ಆಗಿದೆ, ರಿಯಾಲಿಟಿ ಚೆಕ್ನ ನಮ್ಮ ಪ್ರತಿನಿಧಿ ಶ್ರೀಧರ್ ಮಾಡಿದ್ದಾರೆ. ನೋಡೋಣ ಬನ್ನಿ. ಇಸ್ರೇಲ್ ಮಧ್ಯದ ಯುದ್ಧದ ಎಫೆಕ್ಟ್ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಮುಂದುವರೆದಿದೆ ಅಂತ ಹೇಳ್ಬೋದು. ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಈಗ ಏನು CNG ಗ್ಯಾಸ್ಗಾಗಿ ಈಗ ಕೊರತೆ ಉಂಟಾಗಿರ್ತಕ್ಕಂಥ, ಹಾಗಾಗಿ ಬೆಳಗಾವಿಯ ಏನು ಗ್ಯಾಸ್ ಪಂಪ್ಗಳೇನಿದ್ದಾವೆ ಅಲ್ಲಿ ಆಟೋಗಳು ಸರದಿ ಸಾಲಲ್ಲಿ ನಿಂತಿದ್ದಾವೆ. ಗಂಟೆಗಟ್ಟಲೆ ನಿಂತ್ಕೊಂಡು ಈ ಒಂದು ಗ್ಯಾಸನ್ನು ಫಿಲ್ಲಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಜೊತೆಗೆ ಏನು ಪ್ರತಿ ಯೂನಿಟ್ಗೆ ಏನು ಇಲ್ಲಿ ಹಾಕಿಕೊಳ್ತಾರೋ ಒಂದು CNG ಗ್ಯಾಸ್, ಆ CNG ಗ್ಯಾಸ್ ದರ ಕೂಡ ಹೆಚ್ಚಳ ಆಗಿರ್ತಕ್ಕಂಥದ್ದು. ಈ ಹಿಂದೆ ಇದ್ದಂಥ ದರಕ್ಕಿಂತ ಈಗ ದರ ಹೆಚ್ಚಾಗಿದೆ. 62 ರೂಪಾಯಿ ಇದ್ದಂಥ ದರ ಏನಿದೆ ಈಗ 85 ರೂಪಾಯಿ ಆಗಿದೆ. ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಸರದಿ ಸಾಲಿನಲ್ಲಿ ಒಂದು 5 ಆಟೋಗಳು ನಿಂತಿದ್ದಾವೆ. 1 ಕಿಲೋಮೀಟರ್ ವ್ಯಾಪ್ತಿಯವರೆಗೂ ಕೂಡ ಒಂದು ಆಟೋಗಳು ನಿಂತಿದ್ದಾವೆ. ಅಂದರೆ ಪ್ರಮುಖವಾಗಿ ಏನು ಇರಾನ್ ಮತ್ತು ಇಸ್ರೇಲ್ ಮಧ್ಯದ ಯುದ್ಧದ ಏನು ಎಫೆಕ್ಟ್ ಇದೆ, ಆ ಎಫೆಕ್ಟ್ ಈಗ ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು. ನಮ್ಮ ಜೊತೆ ಒಂದಿಷ್ಟು ಹಿರಿಯರಿದ್ದಾರೆ, ಅವ್ರನ್ನ ಕೇಳೋಣ. ಆಟೋ ಚಾಲಕರಿದ್ದಾರೆ, ಕೇಳೋಣ. ಎಷ್ಟು ರೇಟ್ ಜಾಸ್ತಿ ಆಗೈತೆ ರೀ? ಏನು ರೀ ರೇಟ್ ಜಾಸ್ತಿ ಆಗೈತಿ ಗ್ಯಾಸ್? 84 ರೂಪಾಯಿ ಚಿಲ್ಲರ್ ಪೈಸೆ ಐತೆ ರೀ. 84 ಚಿಲ್ಲರ್ ಪೈಸೆ CNG. ಹಾಂ, ಇದು LPG. LPG CNG 92 ಇರ್ಬೇಕು ಬಹುಶಃ. CNG 92 ಆಗೈತೆ. LPG ಇದು ಜಾಸ್ತಿ ಐತಿ. ಎರಡು ಯೂಸ್ ಮಾಡ್ತೀರಿ ನೀವು? ಇಲ್ರಿ, ಒಂದೇ ಐತಿ. ಯಾವುದು? LPG ಒಂದೇ ಟ್ಯಾಂಕ್ ಇರ್ತಿಲ್ಲ ಕಂಪ್ನಿಯಿಂದ. ಒಂದೇ ಟ್ಯಾಂಕ್, ಒಂದೇ ಗ್ಯಾಸ್ ಯೂಸ್. ಒಂದೇ ಗ್ಯಾಸ್ ಯೂಸ್. ಒಂದ ಇದೇ ಯುದ್ಧದ ಎಫೆಕ್ಟಿಂದ ರೇಟ್ ಜಾಸ್ತಿ ಆಗಿತ್ತು. ಮೊದಲು ಎಷ್ಟಿತ್ತು ರೇಟ್? ಅದು ಹಾಂ, ಮೊದಲು ರೇಟ್ ಎಷ್ಟಿತ್ತು ರೀ? ಮೊದಲು 67 ರೂಪಾಯಿ ಐತಿ ರೀ. ಹಾಂ, 67. ಈಗೇನು ರೇಟ್ ಜಾಸ್ತಿ ಆಗೋದಾ? ಜಾಸ್ತಿ ಆಗ್ತಿರಲಿಲ್ಲ. ಈಗ 20 ರೂಪಾಯಿ ಜಾಸ್ತಿ ಆಗ್ತಿರಿ. 20 ರೂಪಾಯಿ ಜಾಸ್ತಿ, 26 ರೂಪಾಯಿ ಜಾಸ್ತಿ ಆಯ್ತು. ಹಾಂ, 15. ಆಟೋ ಚಾಲಕರು ಅವ್ರು ಕೇಳೋಣ, ಏನು ರೇಟ್ ಇದೆ? ಫಸ್ಟ್ ಫೆಬ್ರವರಿ 27ಕ್ಕೆ 56-57 ರೂಪಾಯಿ ಲೀಟ್ರ್ ಇತ್ತು. ಈಗ ನೋಡ್ರಿ 15-20 ದಿವಸ 84 ರೂಪಾಯಿ ಮಟ್ಟ ಹಚ್ಚಾರ ಇವ್ರು. CNG ಈಗ 40 ಎವರೇಜ್, ನಮ್ಮ LPG 20-18 ಎವರೇಜ್ ಕೊಡುತ್ತೆ ರೀ. ಇದು ಅದು ಈಗ ನೀವು ಎರಡು ಮಲ್ಟಿಪ್ಲೈ ಯೂಸ್ ಮಾಡ್ಬೋದಾ? CNG ಮತ್ತು LPG ಅಷ್ಟೇ ರೀ ನಮ್ಗೆ. ಮತ್ತು ಬಿಟ್ಟರೆ ಪೆಟ್ರೋಲ್. ಪೆಟ್ರೋಲಿಗೆ ಎವರೇಜ್ ಐತಿ 10. CNG ಯೂಸ್ ಮಾಡಕ್ಕೆ ನಡೆಯಂಗಿಲ್ಲ. ಸೊ ಇದು ಪೆಟ್ರೋಲ್ ಅಷ್ಟೇ, ಓನ್ಲಿ LPG ಅಷ್ಟೇ. ಪೆಟ್ರೋಲ್. ಹಾಂ, ಏನಿದೆ ರೇಟ್ ಇದರದ್ದು? 84 ರೂಪಾಯಿ ರೀ. 84 ರೂಪಾಯಿ. ಯುದ್ಧಕ್ಕಿಂತ ಮೊದಲು ಏನಿತ್ತು ರೇಟ್? 56-57 ರೂಪಾಯಿ. 56-57 ರೂಪಾಯಿ. ಫೆಬ್ರವರಿ 27 ರೀ. ಈಗ ಯಾವಾಗ ನಂಬರ್ ಹಚ್ಚಿದ್ರಿ ನೀವು ಇದಕ್ಕೆ? ಈಗ 10ವರೆಗೆ ಆತು ರೀ. ಈಗ 11:40 ಬಂತು, 1.5 ತಾಸು ಆಗ. ತಾಸು ನಂಬರ್ ಈಗೇನು ಬಾಡಿಗೆ ರೇಟು ಜಾಸ್ತಿ ಮಾಡಿರ್ಬೇಕು ಈಗ? ಇಲ್ಲ ಮಾಡಿಲ್ಲ. ಇದು ಏನಂದರೆ ಆಟೋ ಚಾಲಕರು ಅಂತ ತಮ್ಮ ಮನದಾಳ ಮಾತನ್ನು ಹೇಳ್ತಾರೆ. ನಾನು ತೋರಿಸ್ತಾ ಇದ್ದೀನಿ ಬೆಳಗಾವಿಯ ಏನು ಪ್ರಮುಖವಾಗಿ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿರ್ತಕ್ಕಂಥ ಒಂದು ಗ್ಯಾಸ್ ಪೆಟ್ರೋಲ್ ಪಂಪ್ ಇದು. ಹಾಗಾಗಿ ಈ ಒಂದು ಪೆಟ್ರೋಲ್ ಪಂಪ್ನಲ್ಲಿ ಪ್ರಮುಖವಾಗಿ ಪೆಟ್ರೋಲ್ ಪಂಪ್ ಆಗಿರ್ಬೋದು ಮತ್ತು ಗ್ಯಾಸ್ ಪಂಪ್ನಲ್ಲಿ ಏನಿದೆ ಸಾಕಷ್ಟು ಈಗ ಏನು ಆಟೋ ಚಾಲಕರು ಸರದಿ ಸಾಲಲ್ಲಿ ನಿಂತಿದ್ದಾರೆ. ನಾನು ತೋರಿಸ್ತಾ ಇದ್ದೀನಿ 1 ಕಿಲೋಮೀಟ್ರ್ಗಿಂತ ಹೆಚ್ಚಿನ ಒಂದು ದೂರದಲ್ಲಿ ಒಂದು ಈ ಆಟೋ ಚಾಲಕರು ನಿಂತಿರ್ತಕ್ಕಂಥದ್ದು. ಯಾಕಂದರೆ ಗ್ಯಾಸ್ ಶಾರ್ಟೇಜ್ ಕಂಡು ಬರ್ತಾ ಇದೆ. ಹಾಗಾಗಿ ಒಂದು ಕಡೆ ಅಡುಗೆ ಅನಿಲ ಸಿಗ್ತಾ ಇಲ್ಲ, ಮತ್ತೊಂದು ಕಡೆ ಕಮರ್ಷಿಯಲ್ ಗ್ಯಾಸ್ಗಳು ಸಿಗ್ತಾ ಇಲ್ಲ. ಇನ್ನೊಂದು ಕಡೆ ಏನಂದರೆ ಏನು ಚಾಲಕರು ಪೆಟ್ರೋಲ್ ಮತ್ತು ಗ್ಯಾಸ್ ಮೇಲೆ ಆಟೋಗಳನ್ನು ಓಡಿಸ್ತಾರೆ. ಒಂದು ಕಡೆ ಪೆಟ್ರೋಲ್ ದರ ಹೆಚ್ಚಾಗಿರ್ತಕ್ಕಂಥ ಹಿನ್ನೆಲೆ ಹೆಚ್ಚಿನ ಸಂಖ್ಯೆ ಜನ ಕೂಡ ಏನು LPG ಗ್ಯಾಸನ್ನು ಯೂಸ್ ಮಾಡುವುದರಿಂದ ಒಂದಿಷ್ಟು ಅವರಿಗೆ ಅನುಕೂಲ ಆಗುತ್ತೆ ಅನ್ನೋಂಥ ಒಂದು ನಿರೀಕ್ಷೆ ಇತ್ತು. ಆದರೆ ಈಗ ಅಲ್ಲಿ ಕೂಡ ಏನು 25-26 ರೂಪಾಯಿ ದರ ಹೆಚ್ಚಳಾಗಿದೆ. 62 ರೂಪಾಯಿ. ಈಗ ಏನಂದರೆ ಪ್ರಮುಖವಾಗಿ ಯುದ್ಧ ಆರಂಭ ಆದಾಗಿನಿಂದ ಹಿಡಿದು ಇಲ್ಲಿಯವರೆಗೆ ದರ ಏರ್ತಾನೆ ಹೋಗ್ತಾ ಇದೆ. ಇದರಿಂದ ನಮಗೆ ಸಮಸ್ಯೆ ಆಗ್ತಾಯಿದೆ. ನಾವು ಬಾಡಿಗೆಯನ್ನು ಕೂಡ ಹೆಚ್ಚಳ ಮಾಡ್ತಾ ಇಲ್ಲ. ಹಾಗಾಗಿ ನಾವು ಸಮಸ್ಯೆ ಅನುಭವಿಸ್ತಾ ಇದ್ದೀವಿ ಅನ್ನೋಂಥ ಮಾತನ್ನು ಕೂಡ ಹೇಳುವಂಥದ್ದು. ಕ್ಯಾಮ್ರಾಮನ್ ಸರ್ಪ್ರೈಸ್ ಜೊತೆ ಶ್ರೀಧರ್ ಕೊಟ್ಟಾರ್ಗಸ್ತು, TV5 ಬೆಳಗಾವಿ.